ಯಾರಾದ್ರೂ ನಮ್ಮ ಅಣ್ಣ ತಮ್ಮಂದಿರು ಒಬ್ಬೊಬ್ಬರೇ ಹೋದ್ರೆ ನಿಮ್ಮನ್ನ ಒಂದೇ ಕೈಲಿ ಮುದ್ರಿಸ್ಬಿಡ್ತೀವಿ, ಒಂದೇ ಕೈಲಿ ಸಾಯಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಯೂತ್ ಮಕ್ಕಳೆಲ್ಲ ಹಂಗೆ ಮಾತಾಡೋದು ಸರ್. ಗಂಡು ಮಕ್ಳು ಎಲ್ಲ ದೊಡ್ಡದವರು ಎಲ್ಲೆಲ್ಲ ಇರ್ತಾರೆ, ಯೂತ್ ಮಕ್ಕಳಂತೂ ತುಂಬ ದುರಾಂಕ ಥರ ಇದ್ದಾರೆ ಸರ್ ಆ ಊರಲ್ಲಿ. ಅದು ಗಾಯ ಪರಿಚಿರೋದು ಒಂಥರ ಬೆರಳು ಪರಿಚಿರ್ತಾರೆ ನೋಡಿ, ಆ ಥರ ರಕ್ತ ಬರೋ ಥರ ಆಗಿದೆ ಎಳ್ದಿರೋ ಸರ್, ಈ ಕಡೆ ಎಲ್ಲ ಮುಟ್ಟಿದಿರೋ ಜಾಗದಿರೆಲ್ಲ ಮುಟ್ಟಿ ಹಿಂಗೆ ಎಳ್ಕೊಂಡಿರೋದು ಎಲ್ಲ ಸಮೇತ. ನಿಮ್ ಜಾತಿಯವರಿಗೆ ನಮ್ಮಂತ ಮೇಲ್ವರ್ಗದವರ ಜಮೀನ್ ಬೇಕಾ? ನೀವು ನಮ್ಮ ಮನೆಗಳ ಹತ್ರ ಊಟಕ್ಕೆ ಬರ್ತಿದ್ದವರು ನಿಮಗೆ ಜಮೀನ್ ಬೇಕಾ? ನಮ್ಮನ್ನೇ ಎದುರಿಸುವಷ್ಟು ಧೈರ್ಯ ಬಂದಿದ್ಯಾ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕೊತ್ತವಾಂಡಪಲ್ಲಿ ಗ್ರಾಮದಲ್ಲಿ ಗಲಾಟೆ ನಡೆದಿದೆ. ಹೌದು, ಎರಡು ಸಮುದಾಯಗಳ ನಡುವೆ ಇದೀಗ ಜಟಾಪಟಿ ನಡೆದಿದ್ದು, ಮೇಲ್ವರ್ಗದವರ ತುಳಿತಕ್ಕೆ ಇದೀಗ ಮತ್ತೊಂದು ಸಮುದಾಯ ಒಳಗಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೆಣ್ಣು ಅಂತ ನೋಡದೆ ಹಿಗ್ಗಾಮುಗ್ಗ ಥಳಿಸಿ ರೌಡಿ ಶೀಟರ್ ಮಾರಪ್ಪ ರೆಡ್ಡಿ ಹಾಗೂ ಸಹಚರರು ಹೆಣ್ಣು ಅಂತ ನೋಡದೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕೇವಲ ಪೇಪರ್ ಹಾಕಿರುವ ವಿಚಾರಕ್ಕೆ ಖ್ಯಾತೆ ತೆಗೆದು ಪ್ರಾಣ ಬೆದರಿಕೆ ಮತ್ತು ಜಾತಿ ನಿಂದನೆ ಹಾಗೂ ಹೆಣ್ಣಿನ ಮೇಲೆ ಅಸಭ್ಯ ವರ್ತನೆ ಮಾಡಿದ್ದಾರೆ ರೆಡ್ಡಿ ಹಾಗೂ ಗ್ಯಾಂಗ್. ಈ ವಿಚಾರವಾಗಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ರು ಕೂಡ ಪೊಲೀಸರು ಆತನನ್ನ ಠಾಣೆಗೂ ಕೂಡ ಕರೆದಿಲ್ಲ. ಜಿಲ್ಲೆಯಲ್ಲಿ ಈ ಒಂದು ಸಮುದಾಯ ಪವರ್ಫುಲ್ ಆಗಿರೋದೇ ಈ ಘಟನೆಗಳಿಗೆ ಪುಷ್ಟೀಕರಣ ಕೊಟ್ಟಂತಾಗ್ತಿದ್ಯಾ ಅನ್ನೋ ಅನುಮಾನಗಳು ಕೂಡ ಈಗ ಹುಟ್ಟುಕೊಂಡಿದ್ದು, ಆಂಧ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಕೊತ್ತಕೋಟ ವಾಂಡ್ಲಪಲ್ಲಿ ಗ್ರಾಮದಲ್ಲಿ ಇದೀಗ ಈ ಒಂದು ಘಟನೆ ನಡೆದಿದೆ. ಹೆಂಗಸರನ್ನ ಏಕವಚನ ಮತ್ತು ಲೈಂಗಿಕ ಮಾತುಗಳಿಂದ ಈ ಒಂದು ಸಮುದಾಯದವರು ನಿಂದಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದ್ದು, ಸದ್ಯ ಜಿಲ್ಲಾ ಕೇಂದ್ರಕ್ಕೆ ಸಂತ್ರಸ್ತರು ತಲುಪಿದ್ದು ಮಾಧ್ಯಮಗಳ ಮುಂದೆ ಕಣ್ಣೀರಿಡ್ತಾ ನ್ಯಾಯವನ್ನ ಕೇಳ್ತಾ ಇದ್ದಾರೆ. ನನ್ನ ಹೆಸರು ಸ್ವಾತಿ ಅಂತ ಸರ್. ನಮ್ದು ಕೊತ್ತಕೋಟವಾಂಡ್ಲಪಲ್ಲಿ, ಚೇಳೂರು ತಾಲೂಕು. ಮೊನ್ನೆ 9/6/26 ಸುಮಾರು 9 ಗಂಟೆಯಲ್ಲಿ ಜಮೀನು ಜಗಳ ಆಗಿತ್ತು ಸರ್. ಜಮೀನವರು ಬಂದು ವೆಂಕಟರೆಡ್ಡಿ ಸನ್ ಆಫ್ ಲೇಟ್ ರೆಡ್ಡಪ್ಪ ಅವರು, ಅವ್ರ ಕುಟುಂಬದವರು ಮತ್ತೆ ಎಲ್ಲ ಅವ್ರ ಊರಿಂದ ಒಬ್ರು ಇಬ್ರು, ಮನೆಗೆ ಒಬ್ರು ಇಬ್ರು ಅಂತ ಸುಮಾರು ಜನ ರೆಡ್ಡಿ ಜನಾಂಗದವರೆಲ್ಲ ಸೇರಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ರು ಸರ್. ಅದೇ ಸಮಯದಲ್ಲಿ ಮಾರಪ್ಪ ರೆಡ್ಡಿ ಸನ್ ಆಫ್ ಮಾರಪ್ಪ ಅನ್ನೋರು ಮತ್ತೆ ಅವರ ಹೆಂಡತಿಯಾದ ರಾಧಮ್ಮ, ಅವರ ಮಕ್ಕಳಾದ ಮಧುಸೂದನ ಅವರೆಲ್ಲ ಆಲ್ರೆಡಿ ಮಾರಪ್ಪ ರೆಡ್ಡಿ ಅನ್ನೋರು ರೌಡಿ ಶೀಟರ್ ಆಗಿ ಆಲ್ರೆಡಿ ಎಂಟರ್ ಆಗಿದ್ದಾರೆ ಸರ್. ಅವ್ರ ಮಕ್ಕಳು, ಅವ್ರ ಹೆಂಡತಿ ಫಸ್ಟ್ ಹೊಡೆದಿರೋದು. ಇವರು ಜಮೀನ್ಗೆ ಸಂಬಂಧಪಟ್ಟವರಲ್ಲ, ಥರ್ಡ್ ಪಾರ್ಟಿ ಅವರಾಗಿರೋರು, ಮೂರನೇ ವ್ಯಕ್ತಿಗಳು. ಜಮೀನ್ಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಜಮೀನ್ ಅವ್ರು ಬಂದು ಮಾರಪ್ಪ ರೆಡ್ಡಿ ಅಂತವ್ರು. ಇವರೆಲ್ಲ ಸೇರಿ ನನ್ ಮೇಲೆ ಹಲ್ಲೆ ನಡೆಸಿದ್ರು, ಮಾನಹಾನಿ ಮಾಡಿ, ಪ್ರಾಣಹಾನಿ, ಎಲ್ಲ ಬಟ್ಟೆಗಳೆಲ್ಲ ಹರಿದು, ಮುಟ್ಟದೇ ಇರೋ ಜಾಗದಲ್ಲೆಲ್ಲ ಮುಟ್ಟಿ, ಇಲ್ಲಿ ನೋಡಿ ಸರ್ ಹೆಂಗ್ ಪರಿಚಿದಾರೆ. ಈಗ ಪರಿಚ್ಬಿಟ್ಟು ಹೊಡೆದಿರೋದು, ಈ ಕಡೆ ರಕ್ತ ಸೋತಿತ್ತು ಸರ್. ಅಳ್ತಾ ಇದ್ದೀನಿ, ಆದ್ರೂನು ಕಿರ್ಚಾಡ್ತಿದ್ರು ಬಿಡ್ಲಿಲ್ಲ ಸರ್ ಯಾರು. ಅಷ್ಟೊಂದ್ ಜನ ಬರೀ ಗಂಡ್ ಮಕ್ಳು ಸರ್, ಹೆಣ್ಮಕ್ಳು ಅಲ್ಲ. ಸುಮಾರು ಜನ, ಊರಿಗೆ 21 ಜನ ಸರ್. ಊರಲ್ಲಿ ಇರೋ ರೆಡ್ಡಿ ಜನಾಂಗದವರೆಲ್ಲ ಮನೆಗೊಬ್ರು ಇಬ್ರು ಅಲ್ಲ ಸರ್, ಸುಮಾರು ಜನ 21 ಜನ ಬಂದು ಸೇರ್ಕೊಬಿಟ್ಟಿದ್ದಾರೆ ಅಲ್ಲಿ ಮನೆ ಜಮೀನಲ್ಲಿ ಹೊಡೆದು. ಅವರೆಲ್ಲರೂ ಹೆಂಗ್ ಹೇಳ್ದಾಟಿದಾನೆ ಸರ್, ಕಿರ್ಚುತ್ತಾ ಇದ್ರು ಬಿಡ್ಲಿಲ್ಲ ಸರ್. ಅಷ್ಟು ಜನದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಅಷ್ಟು ಜನ ಈ ಕಡೆಲ್ಲ ಹೊಡೆದಿದ್ದಾರೆ ಸರ್. ಬೆನ್ ಮೇಲೆ ಕಾಲಿಂದ ಒದ್ದು, ತಾಳಿ ಕತ್ತಲಿರೋ ತಾಳಿನೂ ಕಿತ್ತಾಗ್ಬಿಡ್ತಿದೆ ಸರ್. ತಾಳಿನೂ ಸಿಗ್ಲಿಲ್ಲ ಲಾಸ್ಟ್, ಎಷ್ಟೊತ್ತರೆಗೂ ಹುಡುಕಿದ್ರು ಸಿಗ್ಲಿಲ್ಲ. ಏನಂತಾರೆ ಅಂತಂದ್ರೆ ಗಲೀಜು ಅಸಭ್ಯವಾದ ವರ್ತನೆ ಮಾಡಿ, ಅಸಭ್ಯವಾದ ಮಾತುಗಳು ಸರ್. సుగాలంజలు దెంగి తినే కూర్చున్నారా ఈడ, జమీన్ మీది, మీ ఆస్తి కాదు ఏమీ కాదు. ನಾವು ನ್ಯಾಯವಾಗಿ ಹೋಗಿದೀವಿ ಸರ್, ನಮ್ಗೆ ಆಸ್ತಿ ಬೇಡ ಏನು ಬೇಡ, ಹೋಗ್ಬೇಕಾರೋದು ನಮ್ ಜಮೀನ್ ಐತೆ, ಅಲ್ಲಿ ಒಳಗಡೆ ಹೋಗಕ್ಕೆ ದಾರಿ ಬೇಕು ಅನ್ನೋದು ಮಾತ್ರ ನಮ್ ಉದ್ದೇಶ. ಬರೀ ನಮ್ಗೆ ಜಮೀನ್ ನಮ್ಗೆ ಬೇಕು ಅನ್ನೋ ಉದ್ದೇಶ ನಮ್ಗೆ ಯಾವ್ದೂ ಇಲ್ಲ ಸರ್. ಇಷ್ಟೆಲ್ಲ ಊರ್ ಬಿಟ್ಟು ಕಳಿಸ್ತೀವಿ, ನಿಮ್ಮ ಜಾತಿಯನ್ನೆಲ್ಲ ಸುಟ್ಟು ಹಾಕ್ಬಿಡ್ತೀವಿ. ಬರೀ ಜಾತಿ ಬಗ್ಗೆ ಸರ್, ಜಾತಿ ಅಂದ್ರೆ ಕೀಳ್ ಜಾತಿ ಮುಂಡೆಗಳು ನೀವು. ನಿಮ್ಗೆಲ್ಲ ಇಷ್ಟೊಂದು ದುರಾಂಕಾರ ಯಾರು ಕೊಟ್ರು ಅಧಿಕಾರ? ಇಷ್ಟು ದಿನ ನಮ್ ಪೂರ್ವಕರು ಮಾಡಕ್ಕೆ ದೊಡ್ಡ ತಪ್ಪು ಅಂದ್ರೆ ನಿಮ್ಮನ್ನ ಇಲ್ಲಿ ಊರಲ್ಲಿ ಇರ್ಸಿರೋದೇನೆ. ರಾತ್ರಿ ಸೀಮೆಯನ್ನ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ತೀವಿ.
ಇರೋ 10 ಜನನೇ ಸರ್, ನಾವು 10 ಮನೆಗಳೇ ಸರ್ ಇರೋದು. ನಮ್ ಜಾತಿದು ಲಂಬಾಣಿ ಜಾತಿ ಇರೋದು ಬರೀ 10 ಜನ, 10 ಮನೆಗಳಿದಾವೆ. ಅವ್ರದ್ದು 40 ಜನ ಮನೆಗಳಿದಾವೆ ಸರ್. ಆ 40 ಜನ ಮನೆಗಳಲ್ಲಿ ಒಬ್ಬರೊಬ್ಬರಲ್ಲ ಸರ್. ಒಂದ್ ಮನೆಗೆ ಇಬ್ಬಿಬ್ರು ಬರ್ತಾರೆ ಸರ್, ಇಬ್ಬಿಬ್ರು ಮೂವರು. ಚಿಕ್ಕ ಗಲಾಟೆ ಆಗ್ಬಾರ್ದು ಸರ್ ಊರಲ್ಲಿ. ಚಿಕ್ಕ ಗಲಾಟೆ ಆದ್ರೂನು ಎಲ್ಲರೂ ಬಂದ್ಬಿಡ್ತಾರೆ ಸರ್, ಒಂದು ಗುಂಪಾಗಿ ಬಂದ್ಬಿಡ್ತಾರೆ. ನಾವ್ ಇಷ್ಟು ಜನ 10 ಜನದಲ್ಲಿ 10 ಮನೆಗಳಲ್ಲಿ ಸುಮಾರು ಅಂದ್ರೂನು ಒಂದ್ 10 ಜನನು ಹೋಗಲ್ಲ ಸರ್ ಅಂತ ಗಲಾಟೆಗಳಿಗೆ. ಅಷ್ಟು ಜನನು ಬಂದು ಹಲ್ಲೆ ನಮ್ ತಾತಗೆ ಇವ್ರಿಗೆ ಒದ್ದು ಕಾಲಿಂದ ಒದ್ದು ಸ್ಪೃಹೆನೇ ಇಲ್ಲ ಸರ್. ಅಲ್ಲಿ ಬೀಳ್ಸ್ಬಿಡ್ರೋದ್ನ ಒಬ್ರುನು ಇಲ್ಲ ಸರ್. ನನ್ನನ್ನ ಅಲ್ಲಿ ಎಳ್ದಾಡಕ್ಕೆ ಅಷ್ಟು ಜನ ಎಳ್ದಾಡೋದ್ರಲ್ಲಿ ಏನು ಗೊತ್ತಾಗ್ಲಿಲ್ಲ ಸರ್. ಅಷ್ಟು ಹೇಳ್ತಿದ್ದೀನಿ ಸರ್, ಹೆಣ್ಮಗು ಇದು ಘಟನೆ ಬೇರೆ ಯಾವ ಹೆಣ್ಮಗು ಬರ್ಬಾರ್ದು ಸರ್. ನಾನ್ ಡಬಲ್ ಡಿಗ್ರಿ ಗ್ರಾಜುಯೇಟ್ ಸರ್. ಮಾನ ಮರ್ಯಾದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್ ಹೆಣ್ಣು ಮಕ್ಳಿಗೆ. ಇಷ್ಟೊಂದು ಅಷ್ಟು ಎಳ್ದಾಡ್ತಿದ್ರು, ಅಷ್ಟು ಅಳ್ತಿದ್ರು ಅವ್ರಿಗೆ ಈಗ್ಲೂ ಕನಿಕರ ಇಲ್ಲ ಸರ್. 3 ದಿನ ಆಯ್ತು ಘಟನೆ. FIR ಕೊಟ್ಟಿದೀವಿ, ಅಟ್ರಾಸಿಟಿ ಮಾಡಿದೀವಿ, ಇನ್ನು ಒಂದ್ ಆಕ್ಷನ್ ತಗೊಂಡಿಲ್ಲ ಸರ್ ಯಾರುನು. ಅಲ್ಲಿವರೆಗೂ ಇಲ್ಲಿಂದ ಬಂದಿದೀವಿ ಅಂದ್ರೆ ನಿಮ್ ಸಹಾಯ ಬೇಕು ಸರ್. ನಮ್ಗೆ ನ್ಯಾಯ ಅನ್ನೋದು ಸಿಗ್ಲೇಬೇಕು. ನಮ್ಗೆ ಜಮೀನ್ ಹೋದ್ರೂ ಪರವಾಗಿಲ್ಲ ಸರ್, ನ್ಯಾಯ ಅನ್ನೋದು ಬೇಕು ನಮ್ಗೆ. ಇಷ್ಟೊತ್ತರೆಗೂ ಏನಾಗಿದೆಯೋ ಇಲ್ಲ. ನಮ್ಮಪ್ಪ ನಮ್ಮಮ್ಮನ ಇಷ್ಟೊತ್ತರೆಗೂ ನನ್ ಮೇಲೆ ಕೈ ಹಾಕಿಲ್ಲ ಸರ್. ಅಸಭ್ಯ ಒಂದ್ ಮಾತು ನಾನು ಯಾರ ಹತ್ರ ಹಂಚ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮ್ ಮನೆಯಿಂದ ಆಚೆಗೆ ಹೋಗಿರೋದು ಸರ್. ನನ್ ನೆಕ್ಸ್ಟ್ ಡೇ ಇದ್ದಿದ್ರೆ ನಾನು ಆಫೀಸ್ಗೆ ಹೋಗ್ಬಿಡೋಳು ಸರ್. ಆ ದಿನ ಬಿಟ್ಟಿದ್ರೆ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗ್ಬಿಡೋಳು ನಾನು. ಆದ್ರೂ ಇಷ್ಟು ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಸರ್. ಬರೀ ಜಾತಿ ಸರ್. ಈ ನಿಮ್ಗೆ ತಿನ್ನೋಕ್ ಗತಿ ಇರ್ಲಿಲ್ಲ. ನಮ್ ಮನೆಗಳಲ್ಲಿ ಕೂಲಿ ಹಾಲಿ ಮಾಡಿ ತಿಂತಿದ್ದ ಮುಂಡೆಗಳೆಲ್ಲ ಇವಾಗ ಬಂದ್ ಮಾತಾಡ್ತಿದಾರೆ ಜಮೀನ್ ಬಗ್ಗೆ ಅಂತ ಸರ್. ನಾನ್ ನ್ಯಾಯವಾಗಿ ವಿಡಿಯೋ ಅಲ್ಲಿ ನೋಡಿ ಸರ್. ನಾವ್ ಏನಂದಿದೀವ ಅಂದ್ರೆ ಸರ್, ನಮ್ಗ ಆಸ್ತಿ ಅಲ್ಲಿರೋ ಜಾಗ ನಮ್ಗೆ ಏನು ಬೇಡ, ಜಸ್ಟ್ ಹೋಗೋ ದಾರಿ ಕೊಡ್ಸಿ. ವೆಹಿಕಲ್ ಹೋಗ್ಬೇಕಂದ್ರು ಏನಿಲ್ಲ, ನಮ್ ಉಳ್ಮೆ ಮಾಡ್ಬೇಕಂದ್ರು ವೆಹಿಕಲ್ ಹೋಗ್ಲೇಬೇಕಲ್ಲ ಸರ್. ಆ ಉಳ್ಮೆ ಮಾಡಕ್ಕೂ ಇಲ್ಲ ಸರ್. ಉಳ್ಮೆ ಮಾಡಿದ್ರೆ ಬಿಟ್ಟಾಕಿದೀವಿ ಸರ್. 2 ವರ್ಷ 3 ವರ್ಷದಿಂದ ಹಂಗೆ ಐತೆ. ಯಾರು ಒಬ್ರುನು ಒಂದು ಮಾತ್ ಹೇಳಿದ್ರೆ ಸಾಕು ಸರ್, ಊರೆಲ್ಲ ಬಂದ್ಬಿಡ್ತಾರೆ. 2 ದಿನ ಆಯ್ತು ಸರ್ ನಾನ್ ಡಿಸ್ಚಾರ್ಜ್ ಆಗಿ. 2 ದಿನದಿಂದ ಮನೆಯಿಂದ ಕಾಲು ಹೊರಗಡೆ ಗಿಟ್ಟಿಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ಚಿಕ್ಕ ಮಗು ಐತೆ, ಸ್ಕೂಲ್ಗೂ ಕಳಿಸ್ತಿಲ್ಲ. ಬರೀ 4 ವರ್ಷ ಆ ಮಗುಗೆ. ಆ 4 ವರ್ಷ ಮಗು ನೋಡ್ಕೊಂಡ್ರೆ ಭಯ ಆಗುತ್ತೆ ಸರ್. ನಾಳೆ ದಿನ ಏನಾಗುತ್ತೋ ಹೊರಗಡೆ ಒಂದ್ ಕಾಲು ಹೆಜ್ಜೆ 2 ದಿನದಿಂದ ಕಾಲು ಹೆಜ್ಜೆ ಹೊರಗಡೆ ಇಟ್ಟಿಲ್ಲ ಸರ್. ಆಗದೆ ಇರೋರು ಹೋಗದೆ ಇರೋರು ಚೆನ್ನಾಗ್ ಮಾತಾಡೋರುನು ಸರ್. ಈಗ ನಾನು ಒಂದು ಅನ್ಕೊಂತ ಇರ್ತಾರೆ ಪಕ್ಕದ ಮನೆಗಳಲ್ಲಿ. ಬರೀ ರೆಡ್ಡಿ ಜಾತಿ ಅಷ್ಟೇ ಅವ್ರಿಗೆ ಬೇಕು, ಬೇರೆ ಏನು ಬೇಡ. ನಿಮ್ಗೆ ಪ್ರಾಣ ಬೆದರಿಕೆ ಹಾಕಿದಾರ? ಹೌದು ಸರ್. ಈಗ್ಲೂ ಸರ್ ಮನೆ ಸುತ್ತ ವೀಲ್ಸ್ ಹಾಕೊಂಡು ಓಡಾಡ್ತಾರೆ ಸರ್ ಗಾಡಿಗಳಲ್ಲಿ. ಗಂಡ್ಮಕ್ಳು ಅವ್ರಿಗೆ ಇನ್ನೂ 20 ವರ್ಷನೂ ತುಂಬಿಲ್ಲ ಸರ್. ನಿಜವಾಗ ಹೇಳ್ಬೇಕಂದ್ರೆ ಒಬ್ಬೊಬ್ರು ಹೋದ್ರೆ ಹೊರಗಡೆ ಬಂದ್ರೆ ಸಾಯಿಸ ಬಿಡ್ಬೇಕು ಈ ಮುಂಡೆಯಿಂದ. ನನ್ಗೆ ಏನಾಯ್ತು ಇವಾಗ? FIR ಆಗಿದೆ, ಅಟ್ರಾಸಿಟಿ ಆಗಿದೆ. ಏನ್ ಮಾಡಿದ್ರು ಇಷ್ಟು ದಿನ? ಇಷ್ಟು 3-4 ದಿನ ಆದ್ರೂ ನಾವ್ ಮೊನ್ನೆ ಊರಲ್ಲೇ ಇದೀವಿ ಅಂತಾರೆ ಸರ್. ನಮ್ ನ್ಯಾಯ ಬೇಡವೇನ್ ಸರ್? ನಮ್ ನ್ಯಾಯ ಬೇಡವೇನ್ ಸರ್? 4 ದಿನ ಆದ್ರೂನು 4 ದಿನ ಆಯ್ತು ಸರ್. ಈ ಘಟನೆ ಎಲ್ಲ ಆಗಿ ಮಂಗಳವಾರ ಆಗಿರೋದು ಸರ್. ಇಷ್ಟೊತ್ತರೆಗೂ ಏನು ಇಲ್ಲ, ಏನು ಅವ್ರನ್ನ ಕೇಳಿದ್ದು ಇಲ್ಲ ಸರ್. ಇದೇನು ಸರ್? ಎಲ್ಲಿ ಹೋಗೋದು? ಎಲ್ಲಿ ಹೋದ್ರು ನ್ಯಾಯ ಸಿಗುತ್ತೆ ಅನ್ನೋದು ನಂಬಿಕೆ ನನ್ಗಿಲ್ಲ ಸರ್. ನಿಜ, ಈ ನ್ಯಾಯ ಸಿಗದೆ ಇದ್ರು ಅಂತೂ ಸರ್ ನನ್ ಊರಲ್ಲಿ ಒಂದು ಬದುಕಕ್ಕಾಗಲ್ಲ ಸರ್. ನಿಜ ಹೇಳ್ತಾ ಇದೆ. ತುಂಬಾ ಕಷ್ಟ ಸರ್. ನಮ್ಗೆ ವಯಸ್ಸಾಗಿರೋದು